ಬಿಕಾಂ 4ನೇ ಸೆಮಿಸ್ಟರ್ ಕನ್ನಡ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇದು ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಬಿಕಾಂ 4ನೇ ಸೆಮಿಸ್ಟರ್ ಕನ್ನಡ ವಿದ್ಯಾರ್ಥಿಗಳಿಗೆ ಕೊಟ್ಟಿರೋ ಒಂದು ಅದ್ಭುತ ಕತೆ ಹೆಸರು 4 ಮೊಳ ಭೂಮಿ. ಇದು ಬರೆದಿರೋದು ಚದುರಂಗ. ಕಥೆಯ ಕಥೆಗಾರರ ಚದುರಂಗ ಅಂತ ಈ ಕಥೆಯನ್ನು ಬರೆದಿದ್ದಾರೆ. ಈ ಕಥೆಯ ಪರೀಕ್ಷಾ ದೃಷ್ಟಿಯಿಂದ ಸಾರಾಂಶ ತಮಗೆ ಇಲ್ಲಿ ವ್ಯಕ್ತಪಡಿಸುತ್ತೇನೆ. ಚದುರಂಗ ಅವರ 4 ಮೊಳ ಭೂಮಿ ಕಥೆಯು ಮನುಷ್ಯನ ಅತೃಪ್ತಿ, ಆಸೆ, ಸ್ವಾರ್ಥ ಮತ್ತು ಆಕ್ರಮಣಕಾರಿ ಪ್ರವೃತ್ತಿಯನ್ನು ಅತ್ಯಂತ ಮಾರ್ಮಿಕವಾಗಿ ಚಿತ್ರಿಸುತ್ತದೆ. ಈ ಕಥೆಯು 2 ಸ್ಥಳಗಳಲ್ಲಿ ಸಾಗುತ್ತದೆ. ಒಂದು ವಕೀಲ ಮತ್ತು ಅವನ ಹೆಂಡತಿ ಲಲಿತಾಳ ಬದುಕು, ಇನ್ನೊಂದು ಲಲಿತಾ ಬರೆದ 4 ಮೊಳ ಭೂಮಿ ಎಂಬ ಕಥೆಯೊಳಗಿನ ಕಾಳಿಂಗನ ಬದುಕು. ಕಥೆಯು ಆರಂಭದಲ್ಲಿ ವಕೀಲನೊಬ್ಬನು ತನ್ನ ಕಚೇರಿಯಲ್ಲಿ ಕುಳಿತು ಕೋರ್ಟಿನ ಭೂವ್ಯಾಜ್ಯಗಳ ಕಡತಗಳನ್ನು ನೋಡಿ ಬೇಸರಗೊಳ್ಳುತ್ತಾನೆ. ಮನುಷ್ಯನು ಕೇವಲ 4 ಮೊಳ ಭೂಮಿಗಾಗಿ ಎಂತಹ ಕೃತ್ಯಗಳನ್ನು ಮಾಡುತ್ತಾನೆ, ಎಂತಹ ಕಲಹಗಳಲ್ಲಿ ತೊಡಗುತ್ತಾನೆ ಎಂಬುದು ಅವನನ್ನು ಕಾಡುತ್ತದೆ. ಆಸೆಯೇ ದುಃಖಕ್ಕೆ ಮೂಲ ಎಂಬ ಬುದ್ಧನ ತತ್ವ ತಿಳಿದಿದ್ದರೂ ಮನುಷ್ಯ ಯಾಕೆ ಅಧಿಕಾರ ಮತ್ತು ಸಂಪತ್ತಿನ ಹಿಂದೆ ಬಿದ್ದು ತನ್ನ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಿದ್ದಾನೆ ಎಂದು ಅವನು ಚಿಂತಿಸುತ್ತಾನೆ. ಲಲಿತಾಳ ಸಾಧನೆಯ ಮತ್ತು ವಕೀಲನ ಅಚ್ಚರಿ. ಅಷ್ಟರಲ್ಲಿ ಅಂಚೆ ಪೇದೆ ಬಂದು ವಕೀಲನ ಹೆಂಡತಿಯ ಲಲಿತಾಳ ಹೆಸರಿಗೆ 200 ರೂಪಾಯಿಗಳ ಮನಿ ಆರ್ಡರ್ ತರುತ್ತಾನೆ. ಆ ಕಾಲಕ್ಕೆ 200 ರೂಪಾಯಿ ದೊಡ್ಡ ಮೊತ್ತ. ಲಲಿತಾಳ ಬರೆದ ಒಂದು ಕತೆಗೆ ಕಥಾ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಬಂದಿರುತ್ತದೆ. ವಕೀಲನಿಗೆ ಆಶ್ಚರ್ಯ ಮತ್ತು ಹೆಮ್ಮೆ ಎರಡೂ ಆಗುತ್ತದೆ. ಹಿಂದೆ ಕನ್ನಡ ಸಾಹಿತ್ಯಕ್ಕೆ ಬೆಂಬಲವಿಲ್ಲದ ಕಾಲವಿತ್ತು. ಆದರೆ ಈಗ ಕಾಲ ಬದಲಾಗಿ ಲೇಖಕರಿಗೆ ಗೌರವಧನ ಸಿಗುತ್ತಿರುವುದನ್ನು ಕಂಡು ಅವನು ಸಂತೋಷ ಪಡುತ್ತಾನೆ. ಲಲಿತಾ ಊರಿನಲ್ಲಿಲ್ಲದ ಕಾರಣ ಅವನು ಕುತೂಹಲದಿಂದ ಅವಳು ಬರೆದ ಆ ಕಥೆಯ ಹಸ್ತಪ್ರತಿಯನ್ನು ಓದಲು ಪ್ರಾರಂಭಿಸುತ್ತಾನೆ. ಕಥೆಯೊಳಗಿನ ಕತೆ. ಕಾಳಿಂಗಯ್ಯ ಮತ್ತು ದೇವಪ್ಪನ ಕಲಹ. ಲಲಿತಾ ಬರೆದ ಕಥೆಯ ಹೆಸರು 4 ಮೊಳ ಭೂಮಿ. ಆದರೆ ಸಾರಾಂಶ ಹೀಗಿದೆ. ಒತ್ತುವರಿ. ರೈತ ಕಾಳಿಂಗಯ್ಯನು ತನ್ನ ಪಕ್ಕದ ಹೊಲದ ದೇವಪ್ಪನಿಗೆ ಸೇರಿದ ಕೇವಲ 4 ಮೊಳ ಭೂಮಿಯನ್ನು ಬಲಾತ್ಕಾರವಾಗಿ ಉತ್ತು ತನ್ನ ಜಮೀನಿಗೆ ಸೇರಿಸಿಕೊಳ್ಳುತ್ತಾನೆ. ಅನ್ಯಾಯ ಎಂದು ಕೇಳಿದ ದೇವಪ್ಪನ ಮೇಲೆ ಜಗಳಕ್ಕೆ ಬಂದಾಗ ಕಾಳಿಂಗಯ್ಯನು ದೇವಪ್ಪನನ್ನು ಸಹ ದೈಹಿಕವಾಗಿ ಹೊಡೆದು ಮನಿಸುತ್ತಾನೆ. ನಂತರ ಕಾಳಿಂಗಯ್ಯನು ಅಥವಾ ಸರ್ಕಾರಿ ಸರ್ವೇಯರ್ಗೆ 5 ರೂಪಾಯಿ ಲಂಚ ನೀಡಿ ಆ ಭೂಮಿಯನ್ನು ಕಾಳಿಂಗಯ್ಯ ದೇವಪ್ಪನ ಆಸ್ತಿಯನ್ನು ತನ್ನ ಹೆಸರಿಗೆ ಬರೆಸಿಕೊಳ್ಳುತ್ತಾನೆ. ದುರಂತ. ನ್ಯಾಯ ಸಿಗದ ದೇವಪ್ಪ ಮನನೊಂದು ಹಾಸಿಗೆ ಹಿಡಿದು ಸಾಯುತ್ತಾನೆ. ಸಾಯುವಾಗ ನನ್ನ ಮಗ ಸೇಡು ತೀರಿಸಿಕೊಳ್ಳುತ್ತಾನೆ ಎಂದು ಶಾಪ ಹಾಕುತ್ತಾನೆ ದೇವಪ್ಪ ಕಾಳಿಂಗಯ್ಯನಿಗೆ. ಪಾಪಪ್ರಜ್ಞೆ. ದೇವಪ್ಪ ಸತ್ತ ಮೇಲೆ ಕಾಳಿಂಗನಿಗೆ ತೀವ್ರವಾದ ಪಾಪಪ್ರಜ್ಞೆ ಕಾಣುತ್ತದೆ. ಹೊಲದಲ್ಲಿ ಕಾಳಿಂಗಯ್ಯ ಉಳುವಾಗ ಅವನಿಗೆ ದೇವಪ್ಪನ ಮಗ ತನ್ನನ್ನು ಕೊಲ್ಲಲು ಬರುತ್ತಿದ್ದಾನೆ ಎಂಬ ಭ್ರಮೆಯಾಗುತ್ತದೆ. ಕೊನೆಗೆ ಭಯ ಮತ್ತು ಆತಂಕದಿಂದ ಕಾಳಿಂಗಯ್ಯ 4 ಮೊಳ ಭೂಮಿ, 4 ಮೊಳ ಭೂಮಿ ಎಂದು ಅರಚುತ್ತಾ ಪ್ರಾಣ ಬಿಡುತ್ತಾನೆ ಅದೇ ಹೊಲದಲ್ಲಿ. ಕಥೆಯ ತಿರುವು. ಭೌತಿಕ ಕಳ್ಳತನ. ವಕೀಲನು ಕಥೆಯನ್ನು ಓದಿ ಪ್ರಭಾವಿತನಾಗುತ್ತಾನೆ. ಆದರೆ ಹಸ್ತಪ್ರತಿಯನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಅವನಿಗೆ ಒಂದು ಆತಂಕಕಾರಿ ಸತ್ಯ ತಿಳಿಯುತ್ತದೆ. ಕತೆ ಕೊನೆಯಲ್ಲಿ ಸಂಜೀವಿ ಎಂಬ ಹೆಸರು ಬರೆದು ಅದನ್ನು ಪೆನ್ನಿನಿಂದ ಒಡೆದು ಹಾಕಲಾಗಿರುತ್ತದೆ. ಸಂಜೀವಿ ಲಲಿತಾಳ ಸೋದರ. ಅವನು ಇತ್ತೀಚೆಗಷ್ಟೇ ಮೃತನಾಗಿದ್ದಾನೆ. ಮುಕ್ತಾಯ. 2 ಥರದ ಅಕ್ರಮಗಳನ್ನು ವಕೀಲನಿಗೆ ತನ್ನ ಹೆಂಡತಿಯ ಕೃತ್ಯ ಅರ್ಥವಾಗುತ್ತದೆ. ಕಥೆಯೊಳಗಿನ ಕಾಳಿಂಗಯ್ಯ ಭೌತಿಕವಾಗಿ ಇನ್ನೊಬ್ಬನ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿರುತ್ತಾನೆ. ಅಂದರೆ ಇಲ್ಲಿ ಭೌತಿಕವಾಗಿ ಕಾಳಿಂಗಯ್ಯ ದೇವಪ್ಪನ ಆಸ್ತಿಯನ್ನು ಒಡೆದು ಬಡಿದು ತನ್ನ ಹೆಸರಿಗೆ ಬರೆಸ್ಕೊಂಡಿರುತ್ತಾನೆ. ಆದರೆ ಅವನ ಹೆಂಡತಿ ಲಲಿತಾ ಸತ್ತ ತನ್ನ ಸೋದರ ಮಾವನ ಅವರು ಬರೆದಿರುವಂಥ ಸೃಜನಶೀಲ ಕಥೆಯನ್ನು ತನ್ನ ಹೆಸರಲ್ಲಿ ಆಕೆ ಏನು ಮಾಡುತ್ತಾಳೆ, ಪತ್ರಿಕೆಯಲ್ಲಿ ಪ್ರಕಟಿಸಿ 200 ರೂಪಾಯಿಯನ್ನು ಸಹ ಗೌರವಧನವಾಗಿ ಪ್ರಕಟಿಸಿ ಒತ್ತುವರಿ ಮಾಡಿಕೊಂಡಿರುತ್ತಾಳೆ. ವಿಶೇಷ ಶೀರ್ಷಿಕೆಯ ಸ್ವಾರಸ್ಯ. ಮನುಷ್ಯ ಬದುಕಿದ್ದಾಗ ಸಾವಿರಾರು ಎಕರೆಗೆ ಆಸೆ ಪಡುತ್ತಾನೆ. ಆದರೆ ಸತ್ತ ಮೇಲೆ ಅವನಿಗೆ ದಕ್ಕುವುದು ಕೇವಲ 4 ಮೊಳ ಭೂಮಿ, ಸಮಾಧಿ ಅಥವಾ ಚಿತೆಗಾಗಿ ಬೇಕಾದ ಜಾಗ ಮಾತ್ರ ಎಂಬ ದರ್ಶನ ಇಲ್ಲಿದೆ. ನೈತಿಕತೆ. ಲೇಖಕರು ಭೂಮಿಯನ್ನು ಕಳ್ಳತನ ಮತ್ತು ಕಥೆಯ ಕಳ್ಳತನ ಎರಡನ್ನು ಒಂದೇ ತಕಡಿಲಿಟ್ಟು ನೋಡಿದ್ದಾರೆ. ಇವೆರಡು ಮನುಷ್ಯನ ಮೂಲಭೂತ ಸ್ವಾರ್ಥದ ಪ್ರತಿಬಿಂಬಗಳು. ಕನ್ನಡ ಸಾಹಿತ್ಯದ ಸ್ಥಿತಿ. ಅಂದಿನ ಕಾಲದ ಕನ್ನಡ ಸಾಹಿತ್ಯ ಪ್ರಪಂಚದ ಏಳುಬೀಳುಗಳನ್ನು ಕತೆ ಸುಂದರವಾಗಿ ಹಿಡಿದಿಟ್ಟಿದೆ ಈ 4 ಮೊಳದ ಭೂಮಿ ಕತೆ. ಪ್ರಿಯ ವಿದ್ಯಾರ್ಥಿಗಳೇ, ಪರೀಕ್ಷಾ ದೃಷ್ಟಿಯಿಂದ ಪ್ರಶ್ನೆಗಳು ಮತ್ತು ಆ ಪ್ರಶ್ನೆಗಳ ಉತ್ತರವನ್ನು ನಾನಿಲ್ಲಿ ನೀಡಿದ್ದೇನೆ. ಪ್ರಶ್ನೆ ಈ ರೀತಿ ಇದೆ. ಭೂಮಿಯ ಹಂಬಲ ಮತ್ತು ಅದಕ್ಕೆ ಸಂಬಂಧಿಸಿದ ವ್ಯಾಜ್ಯಗಳ ಕುರಿತು ಬೇಸರ ಈ ಕಥೆಯಲ್ಲಿ ಹೇಗೆ ದಾಖಲಾಗಿದೆ? ಉತ್ತರ. ಕಥೆಯ ಆರಂಭದಲ್ಲಿ ವಕೀಲನು ನ್ಯಾಯಾಲಯಕ್ಕೆ ಬರುವ ಅಸಂಖ್ಯಾತ ವ್ಯಾಜ್ಯಗಳನ್ನು ನೋಡಿ ಬೇಸರಗೊಳ್ಳುತ್ತಾನೆ. ಮನುಷ್ಯನು ಕೇವಲ 4 ಮೊಳ ಭೂಮಿಗಾಗಿ ಎಂತಹ ಕೃತ್ಯಗಳನ್ನು ಮಾಡುತ್ತಾನೆ, ಎಂತಹ ಕಲಹಗಳಲ್ಲಿ ತೊಡಗುತ್ತಾನೆ ಎಂಬುದು ಅವನು
ಅವನನ್ನು ಕಾಡುತ್ತದೆ. ಸ್ವಾರ್ಥ ಹುಚ್ಚು ಹಳ್ಳಿ ಬೆಳೆದಂತೆ ಮನುಷ್ಯನ ಸುಗುಣಗಳು ಕರಗಿ ಹೋಗುತ್ತಿವೆ. ಕೋರ್ಟು ಕಚೇರಿಗಳು ಈ ವ್ಯವಹಾರ ಬದುಕಿನ ನೆಮ್ಮದಿಯನ್ನೇ ಕೆಡಿಸುತ್ತದೆ ಎಂಬ ಸತ್ಯ ಇಲ್ಲಿ ದಾಖಲಾಗಿದೆ. ಎರಡನೇ ಪ್ರಶ್ನೆ, ಕೆಲವು ದಶಕಗಳ ಹಿಂದೆ ಕನ್ನಡ ಸಾಹಿತ್ಯ ಹಾಗೂ ಬರಹಗಾರರ ಸ್ಥಿತಿಗತಿ ಹೇಗಿತ್ತೆಂದು ನಿರೂಪಕರು ಹೇಳುತ್ತಾರೆ. ಕೆಲವು ವರ್ಷಗಳ ಹಿಂದೆ ಕನ್ನಡವು ತಾಯಿಲ್ಲದ ತಬ್ಬಲಿ ಎಂದಿತ್ತು ಎಂದು ನಿರೂಪಕರು ನೆನಪಿಸಿಕೊಳ್ಳುತ್ತಾರೆ. ಆಗ ಒಂದು ಪುಸ್ತಕ ಸಾವಿರಾರು ಪ್ರತಿಗಳು ಮಾರಾಟವಾಗಲು 7-8 ವರ್ಷಗಳು ಬೇಕಾಗುತ್ತಿತ್ತು. ಕಥಾಸ್ಪರ್ಧೆಯಲ್ಲಿ ಕೇವಲ ಬೆನ್ನು ತಟ್ಟುವ ಪ್ರೋತ್ಸಾಹದ ಮಾತುಗಳೇ ಬಹುಮಾನಗಳಾಗಿದ್ದವು. ಲೇಖಕರಿಗೆ ಆರ್ಥಿಕ ಬೆಂಬಲವಿರಲಿಲ್ಲ. ಆದರೆ ಈಗ ಕಾಲ ಬದಲಾಗಿದ್ದು ಸಾವಿರಾರು ಪ್ರತಿಗಳು ಬೇಗ ಮಾರಾಟವಾಗುತ್ತಿವೆ ಮತ್ತು ಲೇಖಕರಿಗೆ ನೂರಾರು ರೂಪಾಯಿಗಳು ಗೌರವಧನ ಸಿಗುತ್ತೆ ಎಂದು ಹೋಲಿಕೆ ಮಾಡುತ್ತಾರೆ ಲೇಖಕರು. ಮೂರನೇ ಪ್ರಶ್ನೆ, ಕಾಳಿಂಗಯ್ಯನ ಪಾಪಪ್ರಜ್ಞೆ ಕಾರಣವೇನು? ಕಾಳಿಂಗಯ್ಯನು ತನ್ನ ಪಕ್ಕದ ಹೊಲದ ದೇವಪ್ಪನಿಗೆ ಸೇರಿದ 4 ಮೊಳ ಭೂಮಿಯನ್ನು ಬಲಾತ್ಕಾರವಾಗಿ ಒತ್ತುವರಿ ಮಾಡಿಕೊಂಡಿರುತ್ತಾನೆ. ಅದಕ್ಕಾಗಿ 5 ರೂಪಾಯಿ ಲಂಚ ನೀಡಿ ಸರ್ಕಾರಿ ಸರ್ವೇಯರಿಗೆ ಅಧಿಕೃತವಾಗಿ ತನ್ನ ಹೆಸರಿಗೆ ಬರೆಸ್ಕೊಂಡಿರ್ತಾನೆ ದೇವಪ್ಪನ ಆಸ್ತಿಯನ್ನು. ಈ ಅನ್ಯಾಯವನ್ನು ತಾಳಲಾರದೆ ದೇವಪ್ಪ ಕೊರಗಿನಿಂದ ಸತ್ತಾಗ ಕಾಳಿಂಗಯ್ಯನಿಗೆ ತಾನು ಮಾಡಿದ್ದು ತಪ್ಪು ಎಂಬ ಅರಿವಾಗಿ ಪಾಪಪ್ರಜ್ಞೆ ಕಾಡತೊಡಗುತ್ತದೆ. ದೇವಪ್ಪನ ರಕ್ತದ ಶಾಪ ತನ್ನನ್ನು ತಟ್ಟಬಹುದು ಎಂಬ ಭಯವೇ ಅವನ ಪಾಪಪ್ರಜ್ಞೆ ಮೂಲವಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಕಾಳಿಂಗಯ್ಯ ಮತ್ತು ದೇವಪ್ಪನ ನಡುವೆ ಇದ್ದ ವ್ಯಾಜ್ಯ ಕಾರಣಗಳು ಹಾಗೂ ಅದರ ಪರಿಣಾಮಗಳನ್ನು ವಿವರಿಸಿ. ಕಾರಣ, ಕಾಳಿಂಗಯ್ಯನು ದೇವಪ್ಪನಿಗೆ ಸೇರಿದ 4 ಮೊಳ ಭೂಮಿಯನ್ನು ಅತಿಕ್ರಮಣ ಮಾಡಿ ಉತ್ತು ತನ್ನದಾಗಿಸಿಕೊಳ್ಳುತ್ತಾನೆ. ಪರಿಣಾಮ, ಇಬ್ಬರ ನಡುವೆ ದೈಹಿಕ ಜಗಳವಾಗುತ್ತೆ. ಗ್ರಾಮ ಪಂಚಾಯಿತಿಯಲ್ಲಿ ನ್ಯಾಯ ಸಿಗದಿದ್ದಾಗ ಅಮಲ್ದಾರ್ ಮೊರೆ ಹೋಗುತ್ತಾರೆ. ಕಾಳಿಂಗಯ್ಯ ಸರ್ಕಾರಿ ಸರ್ವೇಯರಿಗೆ 5 ರೂಪಾಯಿ ಲಂಚ ನೀಡಿ ಆ ಭೂಮಿಯನ್ನು ಕಾನೂನುಬದ್ಧವಾಗಿ ತನ್ನದಾಗಿಸಿಕೊಳ್ಳುತ್ತಾನೆ. ಇದರಿಂದ ದೇವಪ್ಪ ದಿಗ್ಭ್ರಮನಾಗಿ ಮನನೊಂದು ಹಾಸಿಗೆ ಹಿಡಿದು ಅಸುನೀಗುತ್ತಾನೆಂದರೆ ಸತ್ತೋಗುತ್ತಾನೆ. ಕೊನೆಗೆ ಕಾಳಿಂಗಯ್ಯನು ಕೂಡ ಭಯ ಮತ್ತು ಅಪರಾಧಿ ಮನೋಭಾವದಿಂದ ಕುಸಿದು ಬೀಳುತ್ತಾನೆ. ಐದನೇ ಪ್ರಶ್ನೆ, ಕತೆ ಕದಿಯುವ ವಕೀಲನ ಹೆಂಡತಿ ಮತ್ತು ಭೂಮಿ ಒತ್ತುವರಿ ಮಾಡಿಕೊಳ್ಳುವ ಕಾಳಿಂಗಯ್ಯನ ಕೃತ್ಯಗಳನ್ನು ಹೇಗೆ ಮುಖಾಮುಖಿಯಾಗಿಸಲಾಗಿದೆ? ಇಲ್ಲಿ 2 ರೀತಿಯ ಒತ್ತುವರಿ ಅಥವಾ ಕಳ್ಳತನವನ್ನು ಕಾಣಬಹುದು. ಕಾಳಿಂಗಯ್ಯ ಭೌತಿಕವಾಗಿ ದೇವಪ್ಪನ ಭೂಮಿಯನ್ನು ಒತ್ತುವರಿ ಮಾಡಿದ್ದಾರೆ. ವಕೀಲ ಹೆಂಡತಿ ಲಲಿತಾ ತನ್ನ ಸೋದರ ಮಾವ ಸಂಜೀವಿ ಬರೆದ ಸೃಜನಶೀಲ ಕಥೆಯನ್ನು ಅಥವಾ ಕೃತಿಯನ್ನು ತನ್ನ ಹೆಸರಿನಲ್ಲಿ ಪ್ರಕಟಿಸಿ ಬಹುಮಾನ ಪಡೆದಿದ್ದಾಳೆ. ಕಾಳಿಂಗಯ್ಯನಿಗೆ ಶಿಕ್ಷೆಯಾಗಿ ಸಾವಿನ ಭೀತಿ ಕಾಡಿದರೆ ಲಲಿತಾ ಯಶಸ್ಸಿನ ಶಿಖರ ಏರುತ್ತಾಳೆ. ಆದರೆ ಲೇಖಕರು ಇಬ್ಬರ ಕೃತ್ಯಗಳು ಮೂಲತಃ ಪರರ ಸತ್ತನ್ನು ಆಕ್ರಮಿಸಿಕೊಳ್ಳುವ ಒಂದೇ ಪ್ರವೃತ್ತಿ 2 ಮುಖಗಳು ಎಂಬುದನ್ನು ಸೂಚಕವಾಗಿ ಈ ಕಥೆಯಲ್ಲಿ ತೋರಿಸಿದ್ದಾರೆ.